ಎಲ್ರಿಗೂ ನಮಸ್ತೆ. ಸ್ನೇಹಿತರ ದಿನದ ಆರ್ಥಿಕ ಶುಭಾಶಯಗಳು. ಇಬ್ಬರು ಫ್ರೆಂಡ್ಸು, ಸ್ನೇಹಿತರು. ಸದ್ಯಕ್ಕೆ ನಾನು ಮತ್ತು ಇನ್ನೊಬ್ಬ ಅಂದ್ಕೊಳ್ಳೋಣ. ಒಂದಿನ ಫೋನ್ ಮಾಡ್ತಾನೆ ನಮ್ಮ ಮಚ್ಚ ಒಂದು 500 ರೂಪಾಯಿ ಕಳಿಸ್ತೀವಿ. ಮತ್ತು 1.5 ತಿಂಗಳು ಆಮೇಲೆ ಫೋನ್ ಮಾಡ್ತಾನೆ, ಮಚ್ಚ ಡೈಲಿ ಸಿಗ್ತಾ ಇರ್ತಾನೆ. 1.5 ತಿಂಗಳು ಮತ್ತೆ ಫೋನ್ ಮಾಡಿ, ಮಚ್ಚ EMIಗೆ 2,000 ರೂಪಾಯಿ ಕಮ್ಮಿ ಐತೆ ಕಣ, ಕಳಿಸ್ತೀವಿ. ಮತ್ತು ನನಗೇನೋ ಒಂದು 200 ರೂಪಾಯಿ 300 ರೂಪಾಯಿ ಅವಶ್ಯಕತೆ ಇರುತ್ತೆ. ನಾನು ಫೋನ್ ಮಾಡ್ತೀನಿ ಅವ್ರಿಗೆ, ಮಚ್ಚ ಒಂದು 300 ರೂಪಾಯಿ ಕಳಿಸಬೇಕು, ಕರೆನ್ಸಿ ಹಾಕೋಬೇಕು, ಕಳಿಸ್ತಾನೆ. ಆದರೆ ನಾನು ಕೇಳಿರಲ್ಲ, ಅವನು ಕೇಳಿರಲ್ಲ ರಿಟರ್ನ್ ಅಮೌಂಟು. ಆದರೆ ಹೆಚ್ಚು ಕಮ್ಮಿ ಇರ್ಬೋದು, ಅಮೌಂಟ್ ಜಾಸ್ತಿ ಕಮ್ಮಿ ಕಳಿಸಿರ್ತೀವಿ. ಅವನು ಒಂದು ದಿವಸ ಕೇಳಿರಲ್ಲ ಕೊಡು ಅಂತ, ನಾನು ಒಂದು ದಿವಸ ಕೇಳಿರಲ್ಲ. ಅದೇ ಫ್ರೆಂಡು ಒಂದಿನ ಬಿಸ್ನೆಸ್ ಶುರು ಮಾಡ್ತಾನೆ. ಬಿಸ್ನೆಸ್ಸು ಅಂಗಡಿ ಹಾಕೊಬೇಕಂತನೋ ಕಾರ್ ತೊಗೊಬೇಕಂತನೋ ಬಂದು, ಕಾರ್ ಹಾಕೊಬೇಕಂತ ಇದ್ದೀನಿ, ಅಂಗಡಿ ಹಾಕೊಬೇಕಂತ ಇದ್ದೀನಿ, ಅಮೌಂಟ್ ಸ್ವಲ್ಪ ಕಮ್ಮಿ ಐತಿ ಕಣ, ಒಂದು 50-60 ಸಾವಿರ ರೂಪಾಯಿ ಇದ್ದಾರೆ ನೋಡ. ನಾವು ನಿಮಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ, ಎಲ್ಲರ ಫೈನಾನ್ಸ್ ಏನೋ ಕೊಡ್ಸೋ, ಆಯಿತು ಈಗ ಕೊಡಿಸ್ತೀವಿ. ಒಬ್ಬರು ಪರಿಚಯ ಅವರಂತ, ಅಣ್ಣ ಫೋನ್ ಹಾಕ್ತೀವಿ, ಅವ್ನು ಮಾತಾಡ್ತೀವಿ, ಫೈನಾನ್ಸ್ ಕೊಡ್ತೀವಿ. ತೊಗೊಂಡೋಗ್ತಾನೆ, ಅಂಗಡಿನ ಶುರು ಮಾಡ್ತಾನೆ, ಕಾರೇನ ಹಾಕೋತಾನೆ. 1 ತಿಂಗಳ ಮೇಲೆ ಡೇಟ್ ಬರುತ್ತೆ, ಫೈನಾನ್ಸ್ ಡೇಟ್. ಮಚ್ಚ ಅದೇ ಫೈನಾನ್ಸ್ ತೊಗೊಂಡಿದ್ದಲ್ಲ, ಇವತ್ತೇ ಕಟ್ಬೇಕು ಕಣ. ಓ ಮಚ್ಚ ನಿಮಗೆ ಗೊತ್ತಲ್ಲ, ಇವಾಗ ತಾನೆ ಅಂಗಡಿ ಹಾಕ್ಕೊಂಡಿದ್ದೀನಿ, ಕಾರ್ ತೊಗೊಂಡಿದ್ದೀನಿ, ಏನಾರ ಮಾಡ. ಸರಿ ಆಯ್ತು, ನಾವೇ ಕಟ್ತೀವಿ. ಮತ್ತೊಂದು ದಿನ ಸುಮಾರು ಜನ ಫ್ರೆಂಡ್ಸ್ಗಳು ಸಿಗ್ತಾರೆ. ಆಗ ಎಲ್ಲರೂ ಬಂದು ನಮ್ಮ ಹತ್ರಕ್ಕೆ, ಏನೋ ನಿಮ್ಮ ಫ್ರೆಂಡ್ ಅಂಗಡಿ ಹಾಕ್ಕೊಂಡ, ಕಾರ್ ತೊಗೊಂಡ, ನೀನೇನು ಹಂಗೆ ಇದೆಯಾ, ಬದಲಾಗೋ, ನೀನಾರ ಮಾಡೋ ಅಂತ ನಮಗೆ ಹೇಳ್ತಾರೆ. ಅವ್ರದ್ದು ನಾವು ಸೈಲೆಂಟಾಗಿ ತಾಳ್ಮೆಯಿಂದ ಇರ್ತೀವಿ. ಅವ್ನು ಗೆದ್ರೆ ನನಗೆ ಗೆದ್ರೇನ, ಫ್ರೆಂಡ್ಶಿಪ್ ಅಲ್ವೇನ. ಮತ್ತು ಮುಂದೆ ಹೋಗ್ತಾ ಅವ್ನ ಫೀಲ್ಡಲ್ಲೇ ಸ್ವಲ್ಪ ಎತ್ತರಕ್ಕೆ ಬೆಳೆದು ಯಾರೋ ಮತ್ತೆ ಪರಿಚಯ ಮಾಡ್ಕೊಂಡು ನಮ್ಗೆ ಸಿಗೋದು ಕಮ್ಮಿ ಮಾಡ್ತಾನೆ. ಫೋನ್ ತೊಗೊಂಡು ತೆಗಿಯಲ್ಲ, ಫೋನ್ ಮಾಡೋದು ಸಿಗೋಲ್ಲ ಮಚ್ಚ, ಇನ್ನೊಂದು ದಿನ ಸಿಗ್ತೀನಿ. ಕೊನೆ ನಮಗೆ ಒಂದು ಮಾತು ಹೇಳ್ತಾನೆ, ನಾನು ನೋಡೋ ಮಚ್ಚ ಅಂಗಡಿ ಹಾಕ್ಕೊಂಡೆ, ಮೊದಲು ಥರ ಎಲ್ಲ ಮಚ್ಚ ನಾನು ಬದಲಾಗ್ಬಿಟ್ಟಿದ್ದೀನಿ, ನೀನು ಸ್ವಲ್ಪ ಬದಲಾಗು, ಹಿಂಗೆ ಇರಬೇಡ ಅಂತ ನಮಗೆ ಹೇಳ್ತಾನೆ. ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಎಲ್ಲ ಜೀವನದಲ್ಲೂ ಈ ರೀತಿ ಒಬ್ಬ ಫ್ರೆಂಡ್ ಬಂದು ಟಾಟಾ ಔಟ್ ಹೋಗಿರ್ತಾನೆ, ಅವ್ನಿಗೆ ಒಳ್ಳೇದು ಮಾಡಿ ಮತ್ತೊಬ್ಬ ನೋವು ಅನುಭವಿಸ್ತಾ ಇರ್ತಾನೆ ಅಲ್ವಾ. ದಯವಿಟ್ಟು ಫಸ್ಟು ಮೊದಲಿಗೆ ನಿಮಗೆ ನೀವು ಸಹಾಯ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ನಾವು ಚೆನ್ನಾಗಿ ಆಮೇಲೆ ಸಹಾಯ ಮಾಡೋದು ಒಳ್ಳೆಯದು. ನಮಗೆ ಇದೆ ಆ ದುಡ್ಡನ್ನ ಮತ್ತೆ ಇಸ್ಕೊಡೋ ಒಬ್ಬನಿಗೆ ಮತ್ತೆ ಸಪೋರ್ಟ್ ಮಾಡೋದು, ನಮಗಿಂತ ನನಗೆ ನಾನು ಅದು ಬಿಟ್ಟರೆ ಬೇರೆ ಯಾರು ಒಳ್ಳೆಯ ಸ್ನೇಹಿತರಲ್ಲ. ನಿಮಗೆ ನೀವೇ ನಿಜವಾದ ಸ್ನೇಹಿತರು, ಆಮೇಲೆ ಮತ್ತೊಬ್ಬರು. ಲಾಸ್ಟಿಗೆ ಅಂದ್ಕೋತೀವಿ ಅವ್ನು ಮಾಡೋದೆಲ್ಲ ನಾವು ನಮಗೆ ಮಾಡ್ಕೊಬೋದಾಯ್ತಲ್ವ, ನಮ್ಮ ಮನೆಯವ್ರಿಗೂ ಮಾಡಿಲ್ಲ ಕಣ, ಅವನು ಅಷ್ಟು ಮಾಡಿದ್ದೀನಿ, ಈ ರೀತಿ ಮಾತುಗಳು ಬರುತ್ತಲ್ವ. ದಯವಿಟ್ಟು ಫ್ರೆಂಡ್ಶಿಪ್ ಡೇ, ಕಾಲ ಬದಲಾಗೈತೆ. 100ರಲ್ಲಿ 95 ಭಾಗ ನಿಜವಾದ ಫ್ರೆಂಡ್ಶಿಪ್ ಇಲ್ಲ, ಎಲ್ಲೋ ಒಂದು 5 ಭಾಗ ಪ್ರಾಣ ಕೊಡೋಂಥ ಸ್ನೇಹಿತರು ಇರೋದು. ದಯವಿಟ್ಟು ನಿಮಗೆ ನೀವೇ ಸ್ನೇಹಿತರು. ನೀವು ಫಸ್ಟು ಸೆಟ್ಲಾಗಿ, ನೀವು ಹುಷಾರಾಗಿ ಬದುಕಿ, ಆಮೇಲೆ ಮತ್ತೊಂದು ಸಹಾಯ ಮಾಡೋಣ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.